ನಾವು ಈ ಪತ್ರಿಕಾಗೋಷ್ಠಿಯನ್ನು ಯಾತಕ್ಕಾಗಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಪರಿಚಯ ಮಾಡ್ತಾರೆ. ನನ್ನ ಹೆಸರು ಬಂದು ದೀಪಬುದ್ಧ HG, ಅಧ್ಯಕ್ಷರು ಸಮರ್ಥ ಸೊಸೈಟಿ ಚಾಮರಾಜನಗರ. ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಇದೇ ತಿಂಗಳು 15ನೇ ತಾರೀಕು ಚಾಮರಾಜನಗರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಪ್ರೈಡ್ ಅಂತಕ್ಕಂಥ ಒಂದು ಫೆಸ್ಟಿವಲನ್ನು ನಮ್ಮ ಲೈಂಗಿಕತೆ, ಲಿಂಗತ್ವ, ಅಲ್ಪಸಂಖ್ಯಾತ ಸಮುದಾಯದವರು, ಲೈಂಗಿಕ ಕಾರ್ಮಿಕರು, ಎಲ್ಲ ನಮ್ಮ ಸಮುದಾಯದ ವಿಧಗಳು ಐಡೆಂಟಿಫೈ ಏನೇನೆಲ್ಲ ಇದ್ದಾವೆ ಎಲ್ಲ ನಮ್ಮ ಸಮುದಾಯದ ಗುಂಪುಗಳು ಸೇರಿ ಒಂದು ಟ್ರಾನ್ಸ್ಪೈಡ್ ಫೆಸ್ಟಿವಲ್ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ 15ನೇ ತಾರೀಕನ್ನು. ಅದು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ನಮ್ಮ ಅಸ್ತಿತ್ವದ ಸಂಜೆ ಒಂದು ವಿಶೇಷತೆಯ ಒಂದು ಹೆಸರಿನಲ್ಲಿ ನಮ್ಮ ಪ್ರೈಡನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈ ಪ್ರೈಡ್ ಫಸ್ಟು ಮೊದಲಿಗೆ ನಮ್ಮ ಚಾಮರಾಜೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದಲ್ಲಿ ಪ್ರಾರಂಭ ಆಗುತ್ತೆ. ಪ್ರಾರಂಭವಾಗಿ ಪಚ್ಚಪ್ಪ ಸರ್ಕಲ್ ಬರ್ತೀವಿ, ಸ್ವಾಭಿಮಾನಿ ನಡಿಗೆಯ ಮೂಲಕ ಪಚ್ಚಪ್ಪ ಸರ್ಕಲಿಂದ ಮತ್ತೆ ಗುಡಿಪೇಟೆ ಸರ್ಕಲ್ಗೆ ಹೋಗ್ತೀವಿ. ಆ ಗುಡಿಪೇಟೆ ಸರ್ಕಲಿಂದ ಮತ್ತೆ ದೊಡ್ಡಂಗಡಿ ಬೀದಿ, ಚಿಕ್ಕಂಗಡಿ ಬೀದಿಯ ಮೂಲಕ ಸಂತಮರಳಿ ಸರ್ಕಲ್ ಬರ್ತೀವಿ. ಸಂತಮರಳಿ ಸರ್ಕಲ್ ಮತ್ತೆ ಪಚ್ಚಪ್ಪ ಸರ್ಕಲ್ಗೆ ಬಂದು ಅಲ್ಲಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ, ಜಿಲ್ಲಾ ರಂಗಮಂದಿರ ಇದೆ. ಆ ಜಿಲ್ಲಾ ರಂಗಮಂದಿರದಲ್ಲಿ ಅಸ್ತಿತ್ವದ ಸಂಜೆ ಅನ್ನೋ ಹೆಸರಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಏನೆಲ್ಲ ನಡೀತಿದೆ ಅಂತ ಹೇಳಿದ್ರೆ, ಉದ್ಘಾಟನೆಯನ್ನು ಮೊದಲು ನಮ್ಮ ಸ್ವಾಭಿಮಾನ ನುಡಿಗೆಗೆ ಚಾಲನೆಯನ್ನ ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರು ಡಾಕ್ಟರ್ ಜಿಲ್ಲಾ ಕಾನೂನು ಪರ್ಯಾಯಗಳ ಅಧಿಕಾರಿಗಳೇನಿದ್ದಾರೆ ಅವರು ಚಾಲನೆಯನ್ನು, ಮತ್ತೆ DHO ರವರು, DTO ರವರು ಚಾಲನೆಯನ್ನು ಕೊಡ್ತಾರೆ. ಅದಾದ ನಂತರ ನಮ್ಮದು ಅಸ್ತಿತ್ವ ಸಂಜೆ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಒಂದು ಕಲ್ಕಿ ನಾಟಕದಲ್ಲಿ ಪಯಣ ರಂಗತನದಿಂದ ನಾಟಕ ಪ್ರಾರಂಭ ಆಗುತ್ತೆ. ಅದಾದ ನಂತರ ಊಟ ಆದ್ಮೇಲೆ ನಾವು ನಮ್ಮ ಸಮುದಾಯದ ಒಂದು ಕವಿಗೋಷ್ಠಿಯನ್ನ ನಮ್ಮ ಸಮುದಾಯದ ಮೇಲೆ ಇಟ್ಕೊಂಡಿದ್ವಿ. ನಮ್ಮ ಟ್ರಾನ್ಸ್ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಕವಿಗೋಷ್ಠಿ ಇರ್ತಕ್ಕಂಥದ್ದು ಕೂಡ ನಡೀತದೆ. ಆ ಕವಿಗೋಷ್ಠಿ ಆದ ನಂತರ ಮುಖ್ಯವಾಗಿ ಪ್ರಧಾನ ಗೋಷ್ಠಿ ಇರ್ತಕ್ಕಂಥದ್ದು, ಪ್ರಧಾನ ಗೋಷ್ಠಿ ಸಂವಾದ ಕಾರ್ಯಕ್ರಮ ನಡೀತಿದೆ. ಆ ಸಂವಾದ ಕಾರ್ಯಕ್ರಮ ಲೈಂಗಿಕತೆ, ಲಿಂಗತ್ವ, ಅಲ್ಪಸಂಖ್ಯಾತ ಸಮುದಾಯದವರ ಕಾನೂನು ಮತ್ತು ಅಸ್ಮಿತೆ ಅನ್ನೋ ಒಂದು ವರ್ಡ್ಸ್ನಲ್ಲಿ ಒಂದು ವಿಷಯ ಶೀರ್ಷಿಕೆ ಈ ಒಂದು ವೇದಿಕೆ ಕಾರ್ಯಕ್ರಮ ನಡೀತಿದೆ. ಆ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಧಿಕಾರಿಗಳು, CO, ಹಾಗೆ ಬಂದು DHO, ಡಾಕ್ಟರ್ದವರು, ಹಾಗೆ ಬಂದು ನಮ್ಮ WCD ಇಲಾಖೆಯವರು, ಅಲ್ಲಿಂದ ಬಂದು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಭಾಗವಹಿಸುತ್ತಾರೆ. ಮತ್ತೆ ನಮ್ಮ ರಾಜ್ಯ ಮಟ್ಟದಿಂದ CHGMR ಅವರು ಕೂಡ ಭಾಗವಹಿಸುತ್ತಾರೆ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳ ಸಂಘಟನೆಗಳು ಇದ್ದಾರೆ, ಮತ್ತೆ ಹೋರಾಟಗಾರರು ಯಾರಿದ್ದಾರೆ, ಮತ್ತೆ ನಮ್ಮ ಸಮುದಾಯದ ಪರವಾಗಿ ಧ್ವನಿ ಇರ್ತಕ್ಕಂಥ ಸಮುದಾಯದ ಸಂಘಟನೆಗಳಿದ್ದಾರೆ. ಎಲ್ಲರೂ ಕೂಡ ಆ ಒಂದು ಸಂವಾದದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ಒಂದು ಪ್ರೈಡ್ ಮಾಡತಕ್ಕಂಥ ಒಂದು ಉದ್ದೇಶ, ಹಕ್ಕುಗಳಿಗಾಗಿ ಹೋರಾಟ ಮಾಡತಕ್ಕಂಥ ಈ ಒಂದು ತಿಂಗಳನ್ನ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತ 2026 ಲೈಂಗಿಕ ಅಲ್ಪಸಂಖ್ಯಾತರ ಮಸೂದೆ ಇರ್ತಕ್ಕಂಥದ್ದು ಅಮೆಂಡ್ಮೆಂಟ್ ಬಿಲ್ ಬಂದಿದೆ. ಇದರ ವಿರುದ್ಧವಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು, ಎಲ್ಲ ರಾಜ್ಯಗಳಲ್ಲೂ ಹೋರಾಟಗಳನ್ನ ಮಾಡ್ತಿದೆ, ಸ್ಟ್ರೈಕ್ ಅನ್ನ ಮಾಡುದು. ಆದ್ರೆ ನಾವು ವಿಶೇಷವಾಗಿ ಶಾಂತಿಯುತವಾಗಿ ನಮ್ಮ ಹಕ್ಕುಗಳನ್ನ, ನಮ್ಮ ಅಸ್ಮಿತೆಗಳನ್ನ ಮೌನವಾಗಿಯೇ ನಾವು ನಮ್ಮ ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸಬೇಕು, ಸರ್ಕಾರಕ್ಕೆ ತಿಳಿಸಬೇಕು, ಕಾನೂನುಗಳಿಗೆ ಅರ್ಥ ಮಾಡಿಸಬೇಕು. ನಮ್ಮ ಹಕ್ಕುಗಳು ಏನಿವೆ, ನಮ್ಮ ಅಸ್ಮಿತೆಗಳು ಏನಿವೆ ಅದನ್ನು ನಾವು ಕೇಳಬೇಕು. ಒಂದು ಹೋರಾಟ ಮಾಡುವುದರ ಬಲಿ ಜೊತೆಯಲ್ಲಿ ಬರೀ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ನಮ್ಮ ಒಂದು ಕಲ್ಚರ್ ಅನ್ನ ತೋರಿಸೋದ್ರಲ್ಲಿ ನಮ್ಮ ಒಂದು ಧ್ವನಿಯನ್ನು ನಾವು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರೈಡ್ ಫೆಸ್ಟಿವಲ್ ಮಾಡುವ ಮುಖಾಂತರ ಸ್ವಾಭಿಮಾನ ನಡೆಯಲ್ಲಿ ನಮ್ಮ ಒಂದು ಹಕ್ಕುಗಳು ಏನೇನು ಬೇಕಾಗಿದ್ದಾವೆ ಅನ್ನುವಂಥದ್ದನ್ನು ನಾವು ಘೋಷವಾಕ್ಯಗಳನ್ನು ಕೂಗುವುದರ ಮೂಲಕ ನಾವೇ ಈ ರೀತಿಯಾಗಿ ಒಂದು ಪ್ರೈಡ್ ಅನ್ನ ಮಾಡ್ತಾ ಇದ್ದೇವೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆ ಸಂವಾದದಲ್ಲೂ ಕೂಡ ನಮ್ಮ ಒಂದು ಕಾನೂನು ಏನಿದೆ, ಲೈಂಗಿಕ ಲಿಂಗ ಅಲ್ಪಸಂಖ್ಯಾತರ ಕಾನೂನು 2019ರಲ್ಲಿ ನಮ್ಮ ಟ್ರಾನ್ಸ್ಜೆಂಡರ್ ಪ್ರೊಟೆಕ್ಷನ್ ಏನಿತ್ತು ಆ ಒಂದು ಕಾನೂನನ್ನು ಕುರಿತಂತೆ ಅದೇ ಚರ್ಚೆ ನಡೀತಾ ಹೋಗುತ್ತೆ. ನಮ್ಗೆ ಯಾವ ಸರ್ಕಾರದಲ್ಲಿ ಯಾವ ಹಕ್ಕುಗಳು ಬಂತು, ಮತ್ತೆ ಈಗ ನಮ್ಗೆ ಯಾವ್ದು ಬರ್ತಾ ಇಲ್ಲ, ನಮಗೆ ಸಿಕ್ಕಿದೆಯಾ ಸಿಕ್ಕಿಲ್ವ ಅನ್ನೋದನ್ನ ಆ ಸಂವಾದ ಗೋಷ್ಠಿಯಲ್ಲಿ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ.